ಮನೆಯಲ್ಲಿ ಒಬ್ಬ ಇಂಜೂರ್ಡ್ ಇದ್ದಾರೆ ಪಕ್ಕದಲ್ಲಿ. 30% ಅಂತ ಹೇಳಿ ಸ್ವಲ್ಪ ಲೈಟ್ ತೆಗೆದು ಏಮಂದ್ರು ಮಠ ಅಣ್ಣ ಮಿದ್ದೋರು ಏನಾಯ್ತು ಸರ್? ಚೆನ್ನಾಗಿ ಹಾಸ್ಪಿಟಲ್ ಇದೆ, ವಿಕ್ಟೋರಿಯಾದಲ್ಲಿ ಸಾದಿಕು ಮತ್ತೆ ದುಡ್ಡು ಸಾಲ ಇಲ್ಲಿ ಬಂದ ಭಾನುವಾರ ನಮ್ಮ ಯಜಮಾನಿ ತಲೆಯಲ್ಲಿ ಅಷ್ಟೇ ಎಣ್ಣೆ ಹಾಕ್ತಾರೆ ಸರ್. ಎಣ್ಣೆ ಹಾಕ್ಬಿಟ್ಟು ಗಲಾಟೆ ಮಾಡಿ ಕರ್ಕೊಂಡ್ಬಂದ್ಬಿಡ್ತಾರೆ. ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ಕರ್ಕೊಂಡ್ಬಿಡ್ತಾರೆ ಸರ್. ಅದು ಅವಕ್ಕೆ ಅದಕ್ಕೆ ನಾನು ಇವಾಗ ತಿರ್ಗಿ ಹಾಸ್ಪಿಟಲ್ ಸೇರಿಸ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಜಾಸ್ತಿ ಮಾಡಿಬಿಟ್ಟು ಇಲ್ಲಿ ಅಡ್ಮಿಟ್ ಮಾಡಿಸ್ಲಮ್ಮ. ಅದೇ ಯೋಜನೆ ಏನಿಲ್ಲ, ಈಗ ನಾನು ಕರೆಸ್ತೀನಿ ಅವ್ರಿಗೆ ಇದು ಮಾಡಿಬಿಟ್ಟು. ಸ್ವಾಮಿ ಬನ್ನಿ ಇಲ್ಲಿ ನಾಳೆ ಬೆಳಗ್ಗೆ ಅಕ್ಕದು ನಾಳೆ ಬೆಳಗ್ಗೆ ಅಲ್ಲಿ ಬೆಡ್ ಅರೇಂಜ್ ಮಾಡಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಡೀನ್ಗೆ ಹೇಳ್ಬಿಟ್ಟು ಪರ್ಸನಲ್ ಆಗಿ ನೋಡಿ ನೀಟಾಗಿ ಕ್ಯೂರ್ ಮಾಡಬೇಕು ಅಂತ. ಸರಿ ಸರ್, ನಾಳೆ ಬೆಳಗ್ಗೆನೆ ಶಿಫ್ಟ್ ಆಗ್ತೀಯಮ್ಮ. ಬೆಳಗ್ಗೆ ನಾಳೆ ಬೆಳಗ್ಗೆ ಆಂಬುಲೆನ್ಸ್ ಬರುತ್ತೆ ಇಲ್ಲಿಗೆ, ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿ ₹1 ಖರ್ಚಿಲ್ದಂಗೆ ನೀಟಾಗಿ ತೋರಿಸಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಆದರೆ ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ತೀವಿ. ಏನು ನೋವಿದೆಯಮ್ಮ? ನೋವು ಸರ್ ಈ ಕಡೆ ಇಲ್ಲ. ಅಲ್ಲ ಇದು ಬರ್ನ್ ಆಗಿರೋದು ಏನಿಲ್ವಾ ಅಮ್ಮ? ಹೆಂಗಾಯ್ತು ಅವತ್ತು, ಏನಾಯ್ತು ಆಕ್ಚುಲಿ ಅಮ್ಮ? ಸರ್ ಅವತ್ತು ಆಚೆ ಹೋದೆ ನಾನು, ಈ ಕಡೆ ಎಲ್ಲ ಕೇಳಿದೆ. ಎಲ್ಲಿ ಮನೆ ಇರೋದು? ಇಲ್ಲೇ ಪಕ್ಕದಲ್ಲಿ. ಅದು ನಿಮ್ಮ ಮನೆ ಅಲ್ಲ, ನೀನ್ ಅಲ್ಲಿ ಮನೆ ಹತ್ರ ಹೋದೆ, ಸ್ಮೆಲ್ ಬಂತ ನಿನಗದು? ಸ್ಮೆಲ್ ಬಂತು, ಇಲ್ಲೆಲ್ಲ ಕೇಳ್ದೆ ನಾನು. ಅಂಕಲ್ ಇಲ್ಲೆಲ್ಲ ವಾಸನೆ ಬರ್ತಿದೆ ನೋಡಿ, ಸ್ವಲ್ಪ ನಮ್ಮ ಮನೆಗೆ ಎಲ್ಲ ಬರ್ತಿಲ್ಲ ಅಂತ ಹೋದೆ. ಆಫ್ ಮಾಡ್ಬಿಡಮ್ಮ ಅಂತಂದ್ರೆ ಆಫ್ ಮಾಡ್ಬಿಟ್ಟಿದ್ದೆ ಅಷ್ಟೇ. ನಾನು ಗಡ್ಸಕ್ ಹೋಗ್ಲಿಲ್ಲ ಅಂಕಲ್. ಅವ್ರ ಮನೆ ಆಯ್ತು ಹೋಗೋರೆ ನಿಂತಾಗ ಇವ್ರಿಗೆ ಆಚೆ ಅಲ್ಲಿ ಒಳಗಡೆ ಇದ್ದವ್ರು ಏನಾಯ್ತು ಸರ್? ಅವ್ರಿಗೂ ಆಗೈತೆ. ಅವ್ರಿಗೆ ಗೇಟ್ ಹಾಕೊಳ್ಳಿ ಸರ್. ಅವ್ರಿಗೆ ಆಗ್ಬಿಟ್ಟು ತುಂಬಾ ಆಚುಗೂ ಬಂದ್ಬಿಟ್ಟಿದೆ ಎಲ್ಲ, ತುಂಬಾ ಸ್ಮೆಲ್ ಗ್ಯಾಸ್ ಲೀಕೇಜ್ ಆಗಿದೆ. ಲೀಕೇಜ್ ಆಗಿ ಈ ಅಮ್ಮ ಹೋಗಿದ್ದೆ. ಇದೇನು ನೋವು ಆಗುತ್ತಾ? ಬಹಳ ಕಷ್ಟ ಇರುತ್ತೆ. ಚಿಕ್ಕ ಮಗು ಬೇರೆ ಇನ್ನು ಒಳಕ್ ಹೋಗೇ ಇಲ್ಲ ಇನ್ನ. ಆಚೆ ಇದ್ದೆ ನಾನು. ಆಚೆಯಿಂದ ಹೋಗೋ ಅಷ್ಟಕ್ಕೆ ಬಂದ್ಬಿಟ್ಟಿದೆ. ಮಕ್ಕಕ್ಕೆಲ್ಲ ಕೂರ್ಲೆಲ್ಲ ಸುತ್ತೋದು. ಮಕ್ಕಳು ಇರ್ಲಿಲ್ಲ ಸರ್. ನೀನೇನ್ ಮಾಡ್ತೀಯ? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಪಂಚಗಿರಿ ಕಾಲೇಜ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ, ಕಸ ಗುಡಿಸೋ ಕೆಲಸ. 5 ದಿನ ರಜೆ ಕೊಟ್ಟಿದ್ದು, ಅವತ್ತು ಡ್ಯೂಟಿಗೆ ಬಂದ. ನಿನ್ನೆ ಗುರುವಾರ 15 ದಿನ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದ. 10 ಗಂಟೆ ಟಿಫನ್ ತಿನ್ನೋಕೆ ಬರೋಣ ಅಂದ್ರೆ ಬರೋ ಪಡ್ಕ ಅವ್ರು ಸಾರು ಗಿಡಕ್ಕೆ ನೀರು ಹಾಕಮ್ಮ ಅಂತ ನೀರು ಹಾಕ್ಬಿಟ್ಟು ಬರೋ ಪಡ್ಕ ಈ ಥರ ಆಗುತ್ತೆ. ಆಮೇಲೆ ಆಂಬುಲೆನ್ಸ್ ಎಲ್ಲ ಹಾಕೊಂಡು ಬಡ್ಕೊಂಬಿಟ್ಟೆ. ಮಮ್ಮ ಅಂದ್ಬಿಟ್ಟು ಬಡ್ಕೊಂಬಿಟ್ಟೆ. ಯಾರು ಇರ್ಲಿಲ್ಲ. ಆಮೇಲೆ ಪಕ್ಕದ ಮನೆಯಲ್ಲಿ ಇವರೆಲ್ಲ ಇದ್ರು. ಸರ್ ಇವ್ರಿಗೆ ಏನಾದ್ರು ಸರ್ಕಾರದಿಂದ ಇಲ್ಲ, ಇದಕ್ಕೆ ನಮ್ಮ ಇಂಡಿಯನ್ ಐವರ್ಸ್ ಇದೆಯಲ್ಲೋ ಅದಕ್ಕೊಂದು ಲೆಟರ್ ಬರೆದಿದ್ದೆ. ಅವರೆಲ್ಲ ಬಂದಿದ್ರು, ಅವ್ರ ಪರಿಹಾರಕ್ಕೆ ಕೊಡೋದು. ಮ್ಯಾಕ್ಸಿಮಮ್ ಎಷ್ಟಾದರೆ ಅಷ್ಟು ಕೊಡಿ ಸರ್. ನನ್ನಿಂದ ಏನಾದರೂ ಸಹಕಾರ ಬೇಕಮ್ಮ? ಮಾಡಿ ಸರ್, ನೀವೇ ಏನಾದ್ರು ಮಾಡಿ ಸರ್. ನಾವು ಬಡವರೇ. ನಾವು ಬಾಡಿಗೆ ಮನೆ ಸರ್. 4,000 ರೂಪಾಯಿ ಬಾಡಿಗೆ ಕಟ್ಟಬೇಕು ಸರ್. ಬಾಡಿಗೆ ಮನೆ ಸ್ವಂತ ಅನ್ನಲ್ಲ ನಮ್ದು. ನಮ್ಮ ಅಪ್ಪ ನೋಡ್ರಿ ಇಂಥವ್ರು ಹುಡುಗರು ಏನು ಮಾಡ್ತೀವಿ ಸರ್? ಈ ಥರ ನಾವು ಕೂಲಿ ಮಾಡಬೇಕು, ತಿನ್ಬೇಕು ಸರ್. ನಾವು ಹುಡುಗರು ಬಾಡಿಗೆ ಕಟ್ಟಬೇಕು, ಜೀವನ ಏನೋ ಸರ್ ಪುಣ್ಯ ಮಾಡ್ಕೊತೀವಿ ನಾವು. ಏನೋ ಗೊತ್ತಿರ್ಲಿಲ್ಲ ಸರ್ ನಮ್ಗೆ ಹಿಂಗಾಗ್ತಾರೆ. ಅವರು ವಿಕ್ಟೋರ್ ಎಲ್ಲಿದ್ದಾರೆ ಸರ್? ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ ಸರ್. 16 ವರ್ಷ ಒಂದು ಹರ್ಷಿ ಅಂತ ಹೇಳ್ಬಿಟ್ಟು ಹುಡುಗಿ, 3 ವರ್ಷ ಹುಡುಗ. ಅವ್ರ ತಂದೆ ತಾಯಿ ಎಲ್ಲಿದ್ರು ಅವಾಗ? ತಾಯಿ ಕೆಲ್ಸಕ್ಕೆ ಹೋಗಿದ್ರು. ಹೋಟೆಲ್ ಕೆಲ್ಸಕ್ಕೆ ಹೋಗ್ತಾರೆ ಸರ್. ತಾಯಿ ತಂದೆ ತೀರ್ಕೊಂಡಿದ್ದಾರೆ. ಈಗ ಅವ್ರ ತಾಯಿ ಇದ್ದಾರ ಇಲ್ಲಿ? ಇಲ್ಲ, ಹಾಸ್ಪಿಟಲ್ ನೋಡ್ಕೊಂಡವ್ರು ಯಾರಿಲ್ಲ, ಅಮ್ಮ ಒಬ್ಬರೇ ಇದೆ. ನಾವು 10:30 ಆಗಿದ್ದು, 15:11ಕ್ಕೆ ತಕ್ಷಣ ಆಂಬುಲೆನ್ಸ್ ಕರೆಸಿದ್ವಿ. ಕಳಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಶಿಫ್ಟ್ చేయండి పొద్దున్న అంబులెన్స్ తోడుకొచ్చి షిఫ్ట్ చేయండి. సెపరేట్ వార్డల్ ಹಾಕಿ ಡಾಕ್ಟರ್ನ ಒಬ್ರು ಇದಾಕಿ ನೀಟಾಗಿ ಕ್ಲೀನ್ಸ್ ಆಗಿಡಿ.
సార్ నేను పది 11 గంటలకు పోతాను. ఆయనమ్మా అಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಾರಾ? అంబులెన్స్ వస్తుంది. బిర్ను మేలు చేయించుకోండి. చెప్తాం మేలు మా బిడ్డ ಸಹಾಯ ಇಷ್ಟೇ ನಾವು ತಿಂಡಿ ಎಲ್ಲ ಮಾಡ್ತಿದ್ಯಮ್ಮ? ತಿಂಡಿ ಊಟ ಮಾಡಕ್ಕಾಗುತ್ತಾ? ಮಾತ್ರೆ ಅಮ್ಮ ಬೇಗ ತಿನ್ಸ್ಬೇಕು ಇಷ್ಟು ಕೊಟ್ಟಿದ್ದಾರಾ? ಯಾಕೆ ಹಸು ಆಗಲ್ವೇನಮ್ಮ? ಹಸು ಆಗಲ್ಲ ಸರ್. ಅದಕ್ಕೆ ಗ್ಯಾಸ್ಟ್ರಿಕ್ ಮುದ್ದೆ ಕೊಟ್ಟಿದ್ದಾರೆ. ಡೀನ್ಗೆ ಫೋನ್ ಮಾಡ್ರಿ ಭಟ್ರೆ. ಸರ್ ಮಾಡಿದ್ದೀನಿ ಸರ್. ಫೋನ್ ಮಾಡ್ಕೊಡಿ. ಮಾಡ್ಕೊಡ್ತೀನಿ. ಯಾರು ಕೊಟ್ಟಿದ್ದಿ ಮಾತ್ರೆಗಳಮ್ಮ? ಡಾಕ್ಟರ್ ಬರ್ಕೊಟ್ಟಿದ್ದು ಸರ್. ಸರ್ ಸರ್ ಗುಡ್ ಮಾರ್ನಿಂಗ್ ಸರ್. ಒಂದು ನಿಮಿಷ MLA ಸರ್ ಮಾತಾಡ್ತಾರೆ, ಕೊಡ್ತಾ ಇದ್ದೀನಿ ಸರ್. ಸರ್, ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರನೇ ಮುನ್ಸಿಪಲ್ ಕಾಲೇಜ್ ಎದುರುಗಡೆ ಬರ್ನಿಂಗ್ ಕೇಸು. ಅಲ್ಲಿ ಮನೆ ಮುನ್ಸಿಪಲ್ ಕಾಲೇಜ್ ಎದುರುಗಡೆನೆ ಈಗ ಅವ್ರು ಬರ್ನಿಂಗ್ ಮನೆ ಬ್ಲಾಸ್ಟ್ ಆಗಿ ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ರ್ಯಾಂಟಿಡೈನು, ಟ್ರಿಪ್ಸಿನ್ನು, ಸಿಸೋಸ್ಪ್ಯಾನು ಮತ್ತು ಸಿಫೆಕ್ಸಿನ್ ಇಷ್ಟೇ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಚೆನ್ನಾಗಿರೋ ಡೋಸೇಜ್ ಇರೋದು ಕೊಟ್ಟರೆ ಬೇಗ ರಿಕವರ್ ಆಗುತ್ತಲ್ಲ. ಅಲ್ಲ, ಈಗ ಒಂದು ಕೆಲಸ ಮಾಡಿ, ನಾಳೆ ಇಲ್ಲಿ ಅವ್ರು ಬರ್ತಾರೆ, ಅವ್ರು ನೋಡಿ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಸರ್. ಇದು ವೆರಿ ಬೇಸಿಕ್. ಸರಿ ಸರ್. అమ్మ ఇంకా యాంటీబయాటిక్ అంతా ఇస్తారు. చాలా తక్కువే మాత్రలు. ఇంకా ಬೇಗ ಬಿರ್ನ ಮೇಲೆ ಅದಕ್ಕೆ ಮಾತ್రలు ఇస్తారు. ಸರ್ ಬೆಳಗ್ಗೆ ಕಳಿಸ್ಕೊಡಿ, ಮಾಡಿ ಮಾಡಿಸಿ ನೀಟಾಗಿ ಮಾಡಿಸ್ಕೊಡಿ. ಸಪ್ರೇಟ್ ಇದಂತ చేపించే మంచిదే. వస్తానమ్మా. 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 వస్తాను. ఇంకేమే నమస్కారం ఏదమ్మా నీ బిడ్డనేనా? వస్తానమ్మా. ವುಮೆನ್ ಸಪರೇಟ್ ಮಾಡೋದು ಸಿಲಿಂಡರ್. ಸಿಲಿಂಡರ್ ಇಲ್ಲ, ಲೀಕ್ ಆಗಿಬಿಟ್ಟಿದೆ. ಕಿಟಕಿ ಎಲ್ಲ ಕ್ಲೋಸ್ ಆಗಿತ್ತಲ್ಲ. ಸಿಲಿಂಡರ್ ಫುಲ್ ಎಗರ್ಬಿಟ್ಟಿತ್ತು ಸರ್. ಎಗರ್ಬಿಟ್ಟು ಹಿಂದೆ ಕಡೆ ಇತ್ತು. ರೇಟ್ಗಳೆಲ್ಲ ಅಲ್ಲಿದ್ದವ್ರು ಗಾಯ ಮೂವರು ಒಳಗೆ ಇದ್ರು ಸರ್. ಇಲ್ಲಿ ಇದ್ರಂತೆ ಸರ್. ಇಲ್ಲಿ ಈ ಜಾಗದಲ್ಲಿ ಮೂವರು ಇದೆಲ್ಲ ಸುಟ್ಟೋಗಿರೋದು. ಅವರು ಬಾಕ್ಲು ತೆಗೆದಿಲ್ಲ. ಮನೆ ರೀಕವರ್ಗೆ ಏನು ಆಪ್ಷನ್ ಇಲ್ಲ. ಸ್ಲಮ್ ಬೋರ್ಡ್ಗೆ ಫೋನ್ ಮಾಡಿಕೊಡ್ರಿ ಭಟ್ರೆ. ಈಗ ಈ ಸೈಟ್ ಅವ್ರದ್ದೇ ಅನ್ಸುತ್ತೆ. ಸ್ವಂತ ಜಾಗ. ಹೌದಾ? ಗೋಡೆಗಳೆಲ್ಲ ಚೆನ್ನಾಗಿದ್ದಾವೆ ಸರ್. ಟಾಪ್ ಒಂದು ಎಗರೋಗಿದೆ. ಎಂತುಂಡ ಚೆನ್ನಾಗಿ ಜಾಗ? 25 20. ಇದು 25, ಇದು 20. ఎదురు వీళ్ళు ఇతర బిడ్లు ఇతర మగబిడ్డ ఒక ఆడబిడ్డ. వాళ్ళ అక్కకి ఫోన్ ఉంటే ఫోన్ చేసిస్తారు. లేదు, హాస్పిటల్ ఉంది. అయితే ఏమో నెంబర్ ಇಲ್ಲ. శాంతం నేను బెంగళూరు మాట్లాడుకుంటున్నాను కదా, మాట్లాడుకుంటున్నాను. ఇదే పక్కింటే మాది ఏమంటే మాకే ఇది మోల్డ్ అయింటే మాకు చాలా ఎఫెక్ట్ అవుతా ఉండే. అవునా? రేకులు అయిండేపటికి లేచిపోయింది. మాకు మేము సేఫ్టీ అయిపోయింది. గోడ అడ్డు మంచి అలా మోల్డ్ అంటే బ్లాస్ట్ అయిపోనా ఇది అదంతా వెళ్ళిపోతాం. మేము పోతా ఉంటాం, వాళ్ళు పోతా ఉంటారు. అంతా ఇంట్లోనే ఉంటుంది. మా 10:30 ಏನಾದ್ರೆ ಈ ಸೀಟಿಗೆ ಎತ್ತಿರೋದ್ರಿಂದ ನಾವು ಸೇಫ್. ಗ್ಯಾಸ್ ಏಜೆನ್ಸಿ ಶಿವಾನಂದ್ ಸಲ ಏಜೆನ್ಸಿ ಅವರೆಲ್ಲ ಕರೆಸಿ ಅವರು ಇದರಲ್ಲೇ ಮನೆಯೆಲ್ಲ ಬಂದರೆ ಎಲ್ಲೆಲ್ಲಿ ಸಪ್ಲೈ ಕೊಟ್ಟಿದ್ದೆ 2 ನಿಮಿಷ ಲೀಕೇಜ್ ಇಲ್ದಾಗ ಒಂದು ಸರ್ವಿಸ್ ಒಂದು ಚೆಕಪ್ ಮಾಡಿಸ್ರಪ್ಪ ಅಂತ ಹೇಳ್ಬಿಟ್ಟು. ಈಗ ಇಂಥ ಇನ್ಸಿಡೆಂಟ್ ಆದಮೇಲೆ ನಾವು ಎಚ್ಚೆತ್ಕೊಳ್ಳಿಲ್ಲ, ಇನ್ನೊಂದು ರಿಪೀಟ್ ಆಯಿತು. 6 ತಿಂಗಳು ಮೊದಲು ಚೆಕ್ ಮಾಡಿದ್ದೆ ಸರ್. ಇದರಲ್ಲಿದೆ ಎಂಟ್ರಿ ಮಾಡಿದ್ದಾರೆ. ಗ್ಯಾಸು ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದಾರೆ. ಚೆಕ್ ಮಾಡಿಕೊಂಡು ಹೋಗಿದೆ. ನೀವು ನಿಟ್ಟಿನಲ್ಲಿ ಕರೆಸ್ಬೇಕು. ಸರಿ, ಇನ್ನೊಂದ್ಸಲ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿ. ಅದೇ ಇನ್ಸಿಡೆಂಟ್ ರಿಪೀಟ್ ಆಗಬಾರ್ದು. ಏನಾದ್ರು ಆಯಿತು ಅಂದರೆ ಮತ್ತೆ ನಾವು
ಟೈಮ್ ಬಂದ್ಬಿಟ್ಟು ಸರಿ ಸ್ಲಮ್ ಬೋರ್ಡ್. ಅಕ್ಕ ನಮಸ್ಕಾರ. ಅಕ್ಕ ನಮಸ್ಕಾರ. ಇಲ್ಲಿ ಮನೆ ಹತ್ರ ಬಂದಿದ್ದೆ ಅಜ್ಜಿ. ಅಜ್ಜಿ ಹೆಂಗಿದೆ ಅಜ್ಜಿ ಮಕ್ಕಳಿಗೆ? ದೊಡ್ಡ ಮಗುಗೆ ಜಾಸ್ತಿ ಆಗೈತೆ, ಹಾ ಚಿಕ್ಕ ಮಗುಗೆ ಪರವಾಗಿಲ್ಲ. ಹೌದಜ್ಜಿ. ಈ ಮಗು ದೊಡ್ಡವ್ರಿಗೆ ಜಾಸ್ತಿ ಆಗೈತೆ. ಮಾತಾಡ್ತಾಳೆ ಎಲ್ಲ ಅಜ್ಜಿ? ಮಾತಾಡ್ತೀನಿ. ಹೌದಾ? ಎಲ್ಲಜ್ಜಿ ವಿಕ್ಟೋರಿಯಾದಲ್ಲಿ? ನನ್ಗೂ ಇದು ಸರಿ ಮರ್ನಿಂಗಾ? ಸರಿ ಅಜ್ಜಿ ಆಯ್ತು, ನಾನು ಬರ್ತೀನಿ ಬಿಡಿ ಅಜ್ಜಿ. ಹಾಂ ಒಂದು 3 ವರ್ಷದ ಮಗುಗೆ ಸ್ವಲ್ಪ ಮೇಲು. ಅನಿಲ್ ಸರ್, ಮುನ್ಸಿಪಲ್ ಕಾಲೇಜ್ ಎದುರುಗಡೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅದೊಂದು 25-20 ಮನೆ ಶೀಟ್ಸ್ ಎಲ್ಲ ಇತ್ತು, ಡ್ಯಾಮೇಜ್ ಆಗಿದೆ ಸರ್. ಯಾವ ಪ್ರಾವಿಷನ್ ಅಲ್ಲಿ ಅವ್ರು ಮನೆ ಹಾಂ ನೋಡಿ ಸರ್. ಸರ್ ಈಗ 2025 ಒಂದು ಮೊನ್ನೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟಲ್ಲಿ ಡ್ಯಾಮೇಜ್ ಆಗಿದೆ ಇಲ್ಲಿ ಮುನ್ಸಿಪಲ್ ಕಾಲೇಜ್ ಎದುರುಗಡೆ. ಈಗ ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಹಾಕ್ಬಿಡಿ ಅದು. ಹೌದಾ? ಈಗ ಒಂದು ನೋಡಿ ಹ್ಯುಮ್ಯಾನಿಟಿ ಗ್ರೌಂಡಲ್ಲಿ ಅದು ಬೇಕಾದ್ರೆ ನಾನು ಅದು ಡೆಮಾಲಿಷ್ ಮಾಡೋಕ್ಕೆ JCB ನನ್ನ ಹ್ಯಾಂಡಲ್ಲಿ ಕಳಿಸ್ಕೊಡ್ತೀನಿ. ಈಗ ಅವರೆಲ್ಲ ರಿಕವರ್ ಆಗಿ ಬರೋ ಅಷ್ಟೊತ್ತಿಗೆ ಕಟ್ಸ್ಕೊಟ್ಬಿಡಿ ಅಷ್ಟೇ. ಹಾಂ, ನೀವು ನಾಳೆನೇ ವಿಸಿಟ್ ಮಾಡಿ JCB ಮಿಕ್ಕಿದೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. ಒಂದು ಕಟ್ ಕೊಟ್ಬಿಡಿ. ಹಾಂ, ಫಾಲೋ ಮಾಡಿ ಕಟ್ಕೊಡ್ತಾರೆ ಸಂಜೆ ಅಣ್ಣ. ನಾಳೆ ಇದ್ದಲ್ಲಿ ಒಂದು ಕೆಲಸ ಮಾಡೋಣ, ಅವರು ಟ್ರೀಟ್ಮೆಂಟ್ ಇದಾಗೋ ಅಷ್ಟೊತ್ತಿಗೆ. ಏನು ದೊಡ್ಡ ಮಗುಗೆ ಭಾಳ ಇದಾಗಿದೆ ಅಂತ ಜಾಸ್ತಿ ಅವಳಿಗೆ ಸರಾಗಿರೋದು. ಇದು ಎಲ್ಲ ಬಂದ್ಬಿಟ್ಟು ಇದು ಏನು ಓದ್ತಾ ಇದ್ರಣ್ಣ? ಏನು SLC ಅದು ಬೆನ್ನು ಹತ್ಕೊಂಡು ಉರಿತಾ ಇತ್ತಲ್ಲ, ಇದು ಬೆನ್ನು ಹತ್ಕೊಂಡು ಉರಿಯೋವಾಗ ಆಚೆ ಓಡ ಬಂದಲ್ಲ, ಅವಾಗ ನಮ್ಮ ಮಗ ಹಿಡ್ಕೊಂಡು ಮ್ಯಾಟ್ ಎತ್ಕೊಂಡು ಎಲ್ಲ ಹಿಂಗೆ ಹೊಡೆದು ಆರಿಸಿದ್ದು. ಸ್ಕಿನ್ ಎಲ್ಲ ಇಲ್ಲೇ ಬಿದ್ದಿತ್ತು ಸರ್. ಎಲ್ಲ ಸ್ಕಿನ್ ಎಲ್ಲ ಇಲ್ಲೇ ಬಿದ್ದಿತ್ತು. ಸ್ಕಿನ್ ಎಲ್ಲ ಇಲ್ಲೇ ಬಿದ್ದಿತ್ತು ನೋಡಿ ಹಿಂಗೆ ಛತ್ರಿ ಹೆಂಗೆ ಹುರಿದೋಯ್ತಿ, ಹಿಂಗೆ ಹುರಿದೋಗಿ ಆ ಮಗು ಪರವಾಗಿಲ್ಲ, ಸೇಫ್ ಆಗೋದು. ಏನು ಅಷ್ಟು ಇದಿರುತ್ತೆ ಸರ್ ಹೊರಗಡೆ ಹೋಗೋದಕ್ಕೆ ಎಲ್ಲೂ ಬಟ್ ಅವ್ರಿಗೆ ಸ್ಮೆಲ್ ಬಂದಾಗ ಆಚೆ ಬರ್ಬೋದಲ್ಲ ಸರ್ ಬಾಕ್ಲು ಹಾಕಿದ್ದಾರೆ. ಬಾಗ್ಲು ಹಾಕಿ ಅವ್ರು 3 ಜನನು ಲಾಸ್ಟ್ ಮನೆ ಹುಡುಗಿ ಏಟಾಗಿದೆಯಲ್ಲ, ಲಾಸ್ಟ್ ಹುಡುಗಿ ಹೇಮಾವತಿ ಬರ್ತಾಳಲ್ಲ, ಗ್ಯಾಸ್ ವಾಸನೆ ಬರ್ತಾ ಇದೆ ನೋಡಿ ಅಂದಾಗ ಹೇಳಕ್ ಬಂದಿದ್ದಾಳೆ. ಆವಾಗ ಈಕೆ ಹೋಗ್ಬಿಟ್ಟು ಲೈಟ್ ಹಚ್ಚಿರೋದು. ಹರ್ಷಿ ಅಂತಿದೆ 16 ಸ್ಮೆಲ್. ಅನ್ನಕ್ಕೆ ಬಿಸಿ ಅನ್ನ ಇಕ್ಕಿದೆ, ಇದು ಅಕ್ಕಿ ಹಾಕಿದ್ದಾಳೆ, ಮೂತ್ ಹಾಕ್ಬಿಟ್ಟು ಅದನ್ನ ಇನ್ನೇನು ಈ ತರ ಅಂಟಿಸ್ಬೇಕಿಕ್ಕೆ ಅದು ತುಂಬ್ಕೊಂಡಿದೆ. ಇವಳಿಗೆ ಸ್ಮೆಲ್ ಬಂದಿಲ್ಲ, ಗ್ಯಾಸ್ ಹೊರಗಡೆ ಎಲ್ಲ ಬರ್ತಾ ಇದೆ. ಅವ್ರಿಗೆ ಹೇಳಕ್ ಬಂದಿದ್ದಾಳೆ ಗ್ಯಾಸ್ ವಾಸನೆ ಸುಡ್ ಮಿಂಟ್ಲ ಅಂತ. ಅವಳು ಒಳಗಡೆ ಬಂದವಳು, ಇವಳು ಅಂಟಿಸವಳು ಅಷ್ಟೇ. ಸ್ಲಮ್ ಬೋರ್ಡಲ್ಲಿ ಆಗ್ತಾರೆ ಅಣ್ಣ. ಈಗ ಒಂದು ಕೆಲಸ ಮಾಡೋಣ, ಇದು ಒಪ್ಪಿಗೆ ತಗೊಂಡು ನೀಟಾಗಿ ಡೆಮಾಲಿಷನ್ ಮಾಡಿಸ್ತೀನಿ. ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಕಟ್ಸ್ಕೊಡ್ತೀನಿ, ಮಾಡ್ಕೊಡಿ ಸರ್, ತೊಂದರೆ ಇಲ್ಲ ಅಲ್ವಾ? ಸದ್ಯಕ್ಕೆ ಇವಾಗ ಇರಕ್ಕೆ ಮನೆ ಇದೆ ಅವರಿಗೆ. ಇದು ವಿಧಾನ ಸೇಫ್ ಆಗಿ ಕಂಡೀಷನ್ ಹೆಂಗಿದೆ ಅಣ್ಣ ಆರ್ಥಿಕ ಪರಿಸ್ಥಿತಿ? ಇಲ್ಲ ಸರ್, ಏನಂತ ಹೇಳ್ಕೊಳ್ಳಿ, ಬೇರೆ ಏನಿಲ್ಲ. ಹೋಟ್ಲಲ್ಲಿ ಕೆಲಸ ಮಾಡಬೇಕು, ಊಟ. ಈಗ ಅಲ್ಲ ಮಕ್ಳ ಹತ್ರ ಯಾರಿದಾರಣ್ಣ? ಆ ಅಮ್ಮನ ಅವ್ರ ಅಜ್ಜಿ, ಅವಳಿಗೆ ಅವರಮ್ಮ, ಅಮ್ಮ ಅವರಮ್ಮ, ಇಬ್ಬರು ಮೊಮ್ಮಕ್ಕಳು. ನನಗೆ ಹೋಗ್ತೀನಿ, ಹೋಗಿ ಮಾತಾಡ್ಕೊಂಡು ಎಲ್ಲಾದ್ರೂ ಇನ್ನೂ ಒಳ್ಳೆ ಕಡೆ ಪ್ರೈವೇಟ್ಗೆ ಶಿಫ್ಟ್ ಮಾಡಿಸ್ತಾರೆ. ಇಲ್ಲ ಸರ್, ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ಲಿ ಸೇಫ್ಟಿಯಾಗಿ ಡೇ ಬೈ ಡೇ ಎಲ್ಲ ಪ್ಲಾಸ್ಟಿಂಗ್ ಇದು ಮಾಡಿ. ಏನಾದರೂ ಪಾಪ ಅದು ನೋಡಿದ್ರೆ ಇಷ್ಟು ವರ್ಷಗಳು ಅವಳಿಗೆ ಸ್ವಲ್ಪ ಇದೆಲ್ಲನೂ ಇದಾಗಿದೆ. ಇದು ಸ್ವಲ್ಪ ಎತ್ಕೊಂಡು ಉಳಿತಾ ಇತ್ತಲ್ವ, ಆವಾಗ ಸ್ವಲ್ಪ ನಾವು ಹಿಂಗೆ ಅನ್ನೋವಾಗನೂ ಸ್ವಲ್ಪ ಪೀಸ್ತಲ್ ಹೋಗಿದೆ. ಅದು ಒಳಗೆ ಹತ್ಕೊಂಡು ಹುರಿದಿದ್ದಾರೆ, ಆಮೇಲೆ ಆಚೆ ಓಡ ಬಂದಿತ್ತಲ್ವ, ಇದು ಸ್ವಲ್ಪ ದೂರವಾಗಿ ಹಿಂಗೆ ಹಿಡ್ಕೊಂಡು ಮ್ಯಾಟ್ ಎತ್ಕೊಂಡು ಹಿಂಗೆ ಹೊಡೆದಿತ್ತು. ಸ್ವಲ್ಪ ಇಕ್ಕಟ್ಟು ಜಾಗ ಆದ್ರೂ ಕ್ಲೀನಾಗಿ ಮಾಡಿಸ್ಕೊಡ್ತೀವಿ.
ಆ ಕಡೆ ಮೋಲ್ಡ್ ಇದ್ದರೆ ಮೋಲ್ಡ್ ಇದ್ದಿದ್ರೆ ನಮ್ಗೆಲ್ಲ ತುಂಬಾ ಡೇಂಜರ್ ಎಫೆಕ್ಟ್ ಆಗೋದು ಸರ್. ಪಕ್ಕದ ಮನೆಗೂ ಡ್ಯಾಮೇಜ್ ಆಗುತ್ತೆ. ಸೀಲ್ ಬಿಡೋದು ಸರ್, ಅಲ್ಲ, ಬ್ಲಾಸ್ಟ್ ಆಗೋಗ್ಬಿಡ್ತಾ ಇತ್ತು. ಗ್ಯಾಸ್ ಇಲ್ಲೇ ಹಿಂಗೆ ಓಡಾಡ್ಬಿಡೋದು. ಅದಿದು ಸಿಲಿಂಡರ್ ಹಿಂಗೆ ಓಡಾಡ್ಬಿಡೋದು. ಸೀಟ್ಗಳು ಹಾಕಿರೋದಕ್ಕೆ ಸೇಫ್, ನಾವು ಸೇಫ್. ಇದು ಓಪನ್ ಆಗಿಬಿಟ್ಟಿದೆ ಅವಾಗ ಸರ್ ಹೋಗಿದ್ದು ಹೊರಗಡೆ ಬಾ, ಅದೇ ಈಗ ಸ್ಲಮ್ ಬೋರ್ಡ್ ಅವ್ರು ಮಾತಾಡಿದೆ ಸರ್, ಈಗಿದು ಅವ್ರು ಪ್ರಾವಿಷನ್ ಹಾಕ್ಕೊಡ್ತೀನಿ ಅಂತಿದೆ. ನೀಟಾಗಿ ಇದನ್ನ JCB ಡೆಮಾಲಿಷ್ ಮಾಡಿಸಿ ಹಾಕ್ಸ್ಕೊಟ್ಬಿಟ್ಟು. ಹೌದಾ? ನೋಡಿ ಹೆಂಗಾದ್ರು ಮಾತಾಡ್ತೀನಿ, ಎರಡೂ ಮಾಡಿಸಿ ಯಾರಿಗಾದ್ರೂ JCB ಹೇಳ್ತೀನಿ. ಇದ್ರ ಭಾರ ಹೋಗಿ ಅದ್ರ ಮೇಲೆ ಬಿದ್ದುಬಿಟ್ಟು ಅದೆಲ್ಲ ಹಿಂಗೆ ಟ್ವಿಸ್ಟ್ ಆಗ್ಬಿಟ್ಟಿದೆ. ಇಬ್ರು ಚೆನ್ನಾಗಿದೆ. ಈಗ ಈ ಮಗು ನಾನು ನಾಳೆ ಅಡ್ಮಿಟ್ ಮಾಡ್ತೀನಿ. ಸರಿ ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ. ಇಲ್ಲ, ನೀವು ಮಾಡಿದರೆ ಅವತ್ತು ಅವ್ರ ತಂದೆಯವರೇನೋ ಅಲ್ಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಿ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಅಲ್ಲಿ ಗಲಾಟೆ ಮಾಡಿದ್ದಾನೆ ಸ್ವಲ್ಪ, ಅದಕ್ಕೆ ನೀವು ಕರ್ಕೊಂಡೋಗಿ ಅಂತ ಸ್ವಲ್ಪ ಏಟ್ನಲ್ಲಿ ಸ್ವಲ್ಪ ಗಲಾಟೆ ಮಾಡಿರೋದು. ಅಲ್ಲಿ ಇದ್ದಿದ್ರೆ ಪಾಪ ಸೇಫ್ ಆಗಿರೋಳು. ಇಲ್ಲಿ ಗಾಳಿ ಆಡ್ತೈತೆ, ಡ್ರೆಸ್ಸಿಂಗ್ ಮಾಡೋರಿಲ್ಲ. ಇಲ್ಲ, ಈಗ ನಾಳೆ ಶಿಫ್ಟ್ ಮಾಡ್ಸಕ್ಕೆ ಇಲ್ಲ, ಹೇಳಿದ್ದೀನಿ ಸರ್. ಈಗ ಡೀನ್ ಸಾರು ಕರ್ಕೊಂಬಂದು ನಾನು ಸಪ್ರೇಟೇ ರೆಡಿ ಮಾಡಿಸ್ಕೊಂಡು ನಾನು ಮಾಡಿಸ್ಕೊಡ್ತೀನಿ ನೀಟಾಗಿ. ತಾಯಿ ಇದ್ರೆ ಇಲ್ಲ, ಇರೋದೇ 3 ಸರ್. 2 ಮಕ್ಕಳು, 1 ತಾಯಿ. ಅವ್ರ ಸಂಬಂಧಿಕರೆಲ್ಲ ತೀರೋದು. ಇಲ್ಲ, ಸಲಾಂ ತೀರೋದ, ಆಮೇಲೆ ರಸೂಲ್ ಸಾಬ್ ತೀರೋದು. ರಸೂಲ್ ಅವ್ರ ಹೆಂಡ್ತಿ ನೋಡುತ್ತಿರೋದು. ಈ ಹುಡುಗಿ ಅವ್ರ ಗಂಡನೂ ತೀರೋದು. ನನಗೆ ಹೋಗೋದು. ಹಾಂ, ಸರಿ ಸರ್, ಸರಿ ಸರ್. ಬರಲ್ಲ, ಬೇರೆ ಏನಾದರೂ ಸಹಕಾರ ಬೇಕು. ಇಲ್ಲ ಸ್ಲಮ್ ಬೋರ್ಡ್ ಅವ್ರು ನಾಳೆ ನನ್ನ ಫಾಲೋ ಸರ್.